ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಹಾಗೆ ಆನೇಕಲ್ ತಹಶೀಲ್ದಾರ್ ಮತ್ತು ವಿಶೇಷ ತಹಶೀಲ್ದಾರ್ ಅವರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಇಂದು ಆನೇಕಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾ ಎಂ ಕೃಷ್ಣಪ್ಪ ಅವರು ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಆನೇಕಲ್ ಪಟ್ಟಣದ ಎಎಸ್ಬಿ ಆಟದ ಮೈದಾನದಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಕಾರರು ಆನೇಕಲ್ ತಹಶೀಲ್ದಾರ್ ಮತ್ತು ವಿಶೇಷ ತಹಶೀಲ್ದಾರ್ ಅವರ ವಿರುದ್ಧ ಅಧಿಕಾರಿಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು ಮಾತನಾಡಿ, ಪ್ರತಿಭಟನಾಕಾರರ ಮನವಿ ಪತ್ರವನ್ನು ಡಿವೈಎಸ್ಪಿ ಮೂಲಕ ಮೇಲಧಿಕಾರಿಗಳಿಗೆ ಕಳಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಜಗದೀಶ್, ಅಂಬಿಕಾ, ರವಿ, ಅಂಬರೀಶ್, ಸ್ವಾತಿ, ಕನ್ನಡಾಂಬೆ ಮಂಜು, ಮೀಸೆ ರಾಮಣ್ಣ, ಕೆ ಮುನಿಯಪ್ಪ, ನಂದಿನಿ, ಮೈಲಾರಿ, ಗದಗ ಪದಾಧಿಕಾರಿಗಳು ಭಾಗವಹಿಸಿದ್ರು. ಮಾಧ್ಯಮ ಮಿತ್ರರೇ, ಏನಿವತ್ತು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಸಿಗದಿಲ್ಲದ ಕಾರಣ ನಮ್ಮ ಸಂಘಟನೆಯಿಂದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಇವತ್ತಿನ ದಿನ ಹಮ್ಮಿಕೊಂಡಿದೆ. ಏನು ನಮ್ಮ ಪ್ರತಿಭಟನೆ ಕಾರ್ಯಕ್ರಮ ಅಂದರೆ, ಆನೇಕಲ್ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿಶೇಷ ತಹಶೀಲ್ದಾರ್ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳು, ಆದೇಶಗಳು ಮತ್ತು ಅಕ್ರಮ ಖಾತೆಗಳು ಮತ್ತು ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ಸಿಗುದಿಲ್ಲದ ಕಾರಣ ಅವರ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಈ ಹಿಂದೆ 7 ತಿಂಗಳ ಹಿಂದೆ ಇದೇ ಸಂಘಟನೆ ವತಿಯಿಂದ ಒಂದು ಭಾರಿ ಮಟ್ಟದಲ್ಲಿ ಒಂದು ಮೂಲಭೂತ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡಿದೆ. ಈ ಪ್ರತಿಭಟನೆ ವಿಚಾರವಾಗಿ ಆನೇಕಲ್ ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ಅವರ ತಿಗದ ಕೆಳಗೆ ಹಾಕ್ಕೊಂಡು ಒಂದು ಬೇಜವಾಬ್ದಾರಿ ಮಾಡಿ ನಮ್ಗೆ ಯಾವುದೇ ಅಲ್ಲಿಂದ ಇಲ್ಲ ತನಕ ನಮ್ಗೆ ಯಾವುದೇ ಉತ್ತರ ಕೊಡಿಲ್ಲ. ಉಡಾಪೆ ಉತ್ತರ ಕೊಡ್ತಾರೆ, ನಾಳೆ ಬಾ, ಇವತ್ತು ಬಾ, ನಾಳಿದ್ದು ಬಾ, ಇದು ನಾವು ಯಾವಾಗಲೂ ಕೊಡ್ತೀರಿ ಹೋಗಿ. ಹಾಗಾಗಿ ಆ ವಿಚಾರ ಸಹ ಒಂದು ಅಜೆಂಡಾ ಇಕ್ಕಿ ನಾವೊಂದು ಅವ್ರನ್ನೂ ಸಹ ಸೇವೆಯಿಂದ ವಜಾ ಮಾಡಲು ಮತ್ತು ವಿಶೇಷ ತಹಶೀಲ್ದಾರ್ನ ಸೇವೆಯಿಂದ ವಜಾ ಮಾಡಲು ನಾವು ಸಂಘಟನೆಯನ್ನು ಒಂದು ಭಾರಿ ಬೃಹತ್ ಪ್ರತಿಭಟನೆ ಹೊಂದ್ಕೊಳ್ತೀವಿ. ನಮ್ಮ ಸಂಘಟನೆ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸಂಘಟನೆ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಅಕ್ರಮವಾಗಿದೆ, ಎಲ್ಲಿ ದೌರ್ಜನ್ಯ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ವಿರುದ್ಧವಾಗಿ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಸೆಕೆಂಡು ನಮ್ಮ ಸಂಘಟನೆ ಅಲ್ಲಿ ಹಾಜರಾಗಿ ಪ್ರತಿಭಟನೆ ಮಾಡ್ತೀವಿ. ಹೋರಾಟ ಏನಂತ ಹೇಳಿದ್ರೆ, ನಮ್ಮ ಕರಿನಾಯಕ್ ಸ್ಪೆಷಲ್ ಸೇವೆಯಿಂದ ವಜಾ ಮಾಡಬೇಕು ಅಂತ ನಮ್ಮ ಒತ್ತಾಯ. ಯಾಕಂದ್ರೆ ಸರಿಯಾದ ಟೈಮ್ಗೆ ಬಾರದ ಕಾರಣ, ಜನರಿಗೆ ಸ್ಪಂದಿಸದೇ ಕಾರಣ, ಅವರೇ ಏನೇ ಒಂದು ಅರ್ಜಿಗಳು ಕೊಟ್ಟರು, ನಾವು ಯಾವುದೇ ಒಂದು ಕೆಲಸಗಳು ಕೊಟ್ಟರು ಮತ್ತೆ ಅದನ್ನು ರಿಸೆಕ್ಟ್ ಮಾಡಿ ಬರೆಯೋದು. AC ಮಾಡಿರೋಂಥ ಆರ್ಡ್ರನ್ನ
AC ಮಾಡಿದ್ರೆ ಆರ್ಡರೇ ಅವ್ರು ಮಾಡ್ದೇನೆ ಮತ್ತೆ ರಿಟರ್ನ್ AC ಅವ್ರು ಬರೀತಾರಂತೆ. AC ಗಿಂತ ದೊಡ್ಡವರಲ್ಲ ಈ ಕರಿನಾಯಕ, ಇವರೊಬ್ಬ ಚಂಡಾಳ. ಒಂದು ಕೆಲಸನ ಇವ್ರಿಗೆ ಯಾವುದು ಮಾಡಲಿಲ್ಲ. ಟೈಮ್ ಸರಿಯಾಗಿ ಬರಲ್ಲ, ಟೈಮ್ ಸರಿಯಾಗಿ ಹೋಗಲ್ಲ, ಅವ್ರ ಟೈಮಿಂಗ್ ಸರಿಯಾಗಿ. ಅವ್ರ ಅಪ್ಪದ ಸರ್ಕಾರ ಇದು. ನಮ್ಮ ಟ್ಯಾಕ್ಸ್ಗಳಿಂದ ನಾವು ದುಡಿಯೋಂಥ ದುಡ್ಡುಗಳು, ನಾವು ಹಾಕೋ ಟ್ಯಾಕ್ಸ್ಗಳಿಂದ ಪೇಮೆಂಟ್ಗಳು ತಗೊಂಡು ನಾವು ಬಂದು ಕೆಲಸ ಕೇಳಿದ್ರೆ ಮಾಡದೇ ಇರೋಂಥ ಅಧಿಕಾರಿ ಈ ಕರಿನಾಯಕನ ಸೇವೆಯನ್ನು ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟರೆ ಈ ನಾವು ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದ್ದೀವಿ ಅವ್ರು ಬಂದು ನಾವು ಅರೋರಾತ್ರಿ ಧರಣಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಭೀಮ್.